ಚಿಕ್ಕಬಳ್ಳಾಪುರ ನಗರ ಹಬ್ಬದ ಸಂಭ್ರಮದಲ್ಲಿ ಮುಳುಗಿದ್ದ ಜನರು. ಆದರೆ ಆ ಸಂಭ್ರಮದ ನಡುವೆ ನಡೆದ ಒಂದು ಘಟನೆ ಈಗ ಭಯ ಮತ್ತು ಆಕ್ರೋಶಕ್ಕೆ ಕಾರಣವಾಗಿದೆ. ಗಂಗಮ್ಮ ಗುಡಿ ರಸ್ತೆ ಜಾಲಾರಿ ಗಂಗಮ್ಮ ದೇವಾಲಯದ 64ನೇ ವಾರ್ಷಿಕೋತ್ಸವ ಧರ್ಮರಾಯರ ಹೂವಿನ ಕರಗ ಉತ್ಸವ ನಡೀತಾ ಇತ್ತು. ಭಕ್ತರ ದಂಡೆ ಅಲ್ಲಿ ಸೇರಿತ್ತು. ಸಾವಿರಾರು ಜನರ ಸಮಾಗಮ, ಭಕ್ತಿ ಭಾವದಿಂದ ನಡೆಯುತ್ತಿದ್ದ ಆಚರಣೆ ಇದಾಗಿತ್ತು. ಆದರೆ ರಾತ್ರಿ ಕರಗ ಉತ್ಸವ ಮುಗಿದ ಕೆಲವೇ ಕ್ಷಣಗಳಲ್ಲಿ ಅದೇ ಭಕ್ತಿಯ ವಾತಾವರಣ ಭೀತಿಯ ವಾತಾವರಣವಾಗಿ ಮಾರ್ಪಟ್ಟಿತ್ತು. ಕರಗದ ವೀರಕುಮಾರ ಪೌರುಷದ ಸಂಕೇತವಾಗಿ ಕಾಣುವ ಈ ಪಾತ್ರ. ಆದರೆ ಇದೇ ವೀರಕುಮಾರ ಜನರ ಮೇಲೆಯೇ ಆಕ್ರೋಶ ತೋರಿದ್ದಾನೆ ಎಂಬ ಆರೋಪ ಕೇಳಿ ಬರುತ್ತಿದೆ. ದೊಡ್ಡ ಚಾಟಿ ಹಿಡಿದು ಎದುರಿಗೆ ಬಂದವರನ್ನೇ ಗುರಿಯಾಗಿಸಿಕೊಂಡು ಮಕ್ಕಳು ಮಹಿಳೆಯರು ಎನ್ನದೆ ಹಿಗ್ಗಾಮುಗ್ಗವಾಗಿ ಚಾಟಿ ಬೀಸಿದ ದೃಶ್ಯಗಳು ಜನರಲ್ಲಿ ಆತಂಕ ಮೂಡಿಸಿವೆ. ಈ ದಾಳಿಯಲ್ಲಿ ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಭಯದಿಂದ ಓಡಿದ ಜನರು, ಗಾಬರಿಗೊಂಡ ಕುಟುಂಬಗಳು, ಹಬ್ಬದ ಸಂಭ್ರಮವೇ ಆ ಕ್ಷಣಾರ್ಧದಲ್ಲಿ ಗೊಂದಲಕ್ಕೆ ತಿರುಗಿತು. ಇನ್ನು ಶಾಕಿಂಗ್ ಅಂಶ ಏನಪ್ಪಾ ಅಂದ್ರೆ, ಇದು ಮೊದಲ ಘಟನೆ ಏನಲ್ಲ. ಮೊನ್ನೆಯಷ್ಟೇ ಇದೇ ಕರಗದ ಪೂಜಾರಿ ಧರ್ಮೇಂದ್ರ ನೆರೆದಿದ್ದ ಒಬ್ಬ ವ್ಯಕ್ತಿಯ ಮೇಲೆ ದಂಡದಿಂದ ಹಲ್ಲೆ ನಡೆಸಿದ ಆರೋಪ ಕೇಳಿ ಬಂದಿತ್ತು. ಈ ಘಟನೆ ಬಳಿಕ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಆದ್ರೆ ಅದೇ ಆಕ್ರೋಶ ಶಮನವಾಗುವ ಮುನ್ನವೇ ಮತ್ತೆ ಅದೇ ಉತ್ಸವದಲ್ಲಿ ಇದೇ ತಂಡದ ವೀರಕುಮಾರನಿಂದ ಮತ್ತೊಂದು ಎಡವಟ್ಟು ಆಗಿ ಹೋಗಿದೆ. ಇದೀಗ ಪ್ರಶ್ನೆಗಳು ಉದ್ಭವಿಸುತ್ತಿವೆ. ಇದು ಸಂಪ್ರದಾಯದ ಭಾಗವೇ ಅಥವಾ ನಿಯಂತ್ರಣ ತಪ್ಪಿದ ಆವೇಶವೇ ಎನ್ನುವುದು. ಭಕ್ತರ ಸುರಕ್ಷತೆಗಾಗಿ ಕ್ರಮಗಳಿಲ್ಲ. ಈ ರೀತಿಯ ಘಟನೆಗಳು ಮರುಕಳಿಸದಂತೆ ಯಾರು ಹೊಣೆ ತೆಗೆದುಕೊಳ್ಳುತ್ತಾರೆ ಅನ್ನುವಂತಹ ಪ್ರಶ್ನೆಗಳು ಎಲ್ಲೆಡೆ ಹರಿದಾಡ್ತಾ ಇದೆ. ಈ ಘಟನೆಯ ವಿಡಿಯೋಗಳು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿವೆ. ಜನರು ತಮ್ಮ ಆಕ್ರೋಶವನ್ನ ಬಹಿರಂಗಪಡಿಸುತ್ತಿದ್ದಾರೆ. ಭಕ್ತಿಯ ಹೆಸರಿನಲ್ಲಿ ಹಿಂಸೆ ಬೇಡ ಎಂಬ ಕೂಗು ಹೆಚ್ಚುತ್ತಿದೆ. ಪ್ರಸ್ತುತ ಘಟನೆ ಬಗ್ಗೆ ಈಗ ಸಂಬಂಧಪಟ್ಟ ಸ್ಥಳೀಯ ಅಧಿಕಾರಿಗಳು ಮತ್ತು ಪೊಲೀಸರು ಗಮನ ಹರಿಸಿದ್ದಾರೆ. ಗಾಯಗೊಂಡವರ ಮಾಹಿತಿ ಸಂಗ್ರಹಣೆ, ಘಟನೆಯ ಸಂಪೂರ್ಣ ಸತ್ಯಾಂಶ ತಿಳಿಯಲು ಪರಿಶೀಲನೆ ನಡೆಯುತ್ತಿದೆ. ಒಂದು ಪವಿತ್ರ ಹಬ್ಬ, ಒಂದು ಸಂಪ್ರದಾಯ, ಆದರೆ ಅದೇ ಸಂದರ್ಭದಲ್ಲಿ ಜನರ ಸುರಕ್ಷತೆ ಕೂಡ ಅತಿ ಮುಖ್ಯ. ಚಿಕ್ಕಬಳ್ಳಾಪುರದ ಈ ಘಟನೆ ಸಂಪ್ರದಾಯ ಮತ್ತು ಸುರಕ್ಷತೆ ನಡುವಿನ ಸಮತೋಲನದ ಬಗ್ಗೆ ದೊಡ್ಡ ಪ್ರಶ್ನೆಯನ್ನ ಎತ್ತುತ್ತಿದೆ. ಇದು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ. ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಶ್ವ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.